ಪುಟ್ಟ ಗೌರಿ ಮದುವೆ ಭಾಗ 30. ಇತ್ತ ರಮೇಶ ಗೌರಿಯನ್ನು ಬಿಟ್ಟು ಆದಷ್ಟು ಫಾಸ್ಟಾಗಿ ಡ್ರೈವ್ ಮಾಡಿಕೊಂಡು ಬಂದನು. ಯಾಕಂದರೆ ತಾಯಿ 6 ಗಂಟೆಗೆಲ್ಲ ಎದ್ದು ಬಿಡುತ್ತಿದ್ದಳು. ಹೊರಗೆ ಮಲಗುತ್ತಿದ್ದ ಕೆಲಸದ ಆಳು ಕೂಡ 6 ಗಂಟೆ ಅಷ್ಟರಲ್ಲಿ ತನ್ನ ಕೆಲಸ ಶುರು ಮಾಡುತ್ತಿದ್ದರು. ಇಬ್ಬರಲ್ಲಿ ಯಾರಾದರೂ ಒಬ್ಬರು ನೋಡಿದರೂ ಕೂಡ ಸಮಸ್ಯೆ ಆಗುತ್ತದೆ ಅಂತ ತಿಳಿದು ಬೇಗನೆ ಮನೆ ಕಡೆ ಬಂದಿದ್ದ. ಆದರೂ ಮನೆ ಕಡೆ ಬರುವಷ್ಟರಲ್ಲಿ ನಂಜಮ್ಮನ ಕೂಗಾಟ ಹೊರಗಿನವರೆಗೂ ಕೇಳಿಸುತ್ತಿತ್ತು. ತಾಯಿಯ ಕೂಗಾಟ ಕೇಳಿ ರಮೇಶನಿಗೆ ಆಗಲೇ ಭಯ ಶುರುವಾಗಿತ್ತು. ಗೌರಿಯನ್ನು ಕರೆದುಕೊಂಡು ಹೋಗಿರುವ ವಿಚಾರ ತಿಳಿದು ಈ ರೀತಿ ಕೂಗಾಡ್ತಾ ಇದ್ದಾರಾ ಅಂತ ಅಂದುಕೊಂಡು ಭಯದಲ್ಲೇ ಮನೆ ಒಳಗಡೆ ಬಂದ. ಮಗನನ್ನು ನೋಡಿದೆ ತಡ ನಂಜಮ್ಮ, ಲೋ ರಮೇಶ, ಆ ಅನಿಷ್ಟದವಳು ಮನೆ ಬಿಟ್ಟು ಎಲ್ಲೋ ಓಡಾಗಿದ್ದಾಳೆ ಕಣೋ ಎಂದಳು. ರಮೇಶ ಏನು ತಿಳಿಯದವನಂತೆ, ಯಾರ ಬಗ್ಗೆ ಹೇಳ್ತಾ ಇದ್ದೀಯಮ್ಮ? ಯಾರು ಓಡೋಗಿದ್ದಾರೆ ಎಂದನು. ಇನ್ಯಾರೋ, ನಮ್ಮ ಮನೆಯಲ್ಲಿ ಇದ್ದ ಅನಿಷ್ಟ, ಆ ಗೌರಿ, ಅವಳೇ ಓಡಿ ಹೋಗಿರೋದು ಎಂದರು. ಹೌದಾ, ನಿಜ ಹೇಳ್ತಾ ಇದ್ದೀಯೇನಮ್ಮ? ಸರಿಯಾಗಿ ಹುಡುಕಬೇಕಾಗಿತ್ತು. ಇಲ್ಲೇ ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದಾಳೋ ಏನೋ ಎಂದನು ಏನು ತಿಳಿಯದವನಂತೆ. ಅಯ್ಯೋ, ಎಲ್ಲ ಕಡೆ ಹುಡುಕಿ ಸಾಕಾಯಿತು ಕಣೋ, ಎಲ್ಲೂ ಕಾಣಿಸ್ತಾ ಇಲ್ಲ. ನನಗೆ ಬೆಳಗ್ಗೆ ತಡವಾಗಿ ಬೇರೆ ಎಚ್ಚರ ಆಯಿತಾ, ಯಾಕೋ ತಲೆ ತುಂಬ ನೋಯ್ತಾ ಇತ್ತು. ಸುಧಾ ಕೈಯಲ್ಲಿ ಕಾಫಿ ಮಾಡಿಸಿಕೊಂಡು ಕುಡಿಯೋಣ ಅಂತ ಬಂದೆ. ಆದರೆ ಅವಳು ಮಲಗಿದ್ದಳು. ಎಷ್ಟು ಕೂಗಿದ್ರೂ ಎಚ್ಚರನೇ ಆಗಲಿಲ್ಲ. ಸರಿ ಬಿಡು ಅಂದ್ಕೊಂಡು ಆ ಅನಿಷ್ಟದವಳು ಕೈಲೇ ಕಾಫಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹಿಂದೆ ಬಂದು ನೋಡಿದರೆ ಕೊಟ್ಟಿಗೆ ಕಸ ಎಲ್ಲ ಹಾಗೆ ಬಿದ್ದಿತ್ತು. ಮುಂದೆ ಬಂದು ನೋಡಿದ್ರೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿನೂ ಬಿಟ್ಟಿರಲಿಲ್ಲ. ಇನ್ನೂ ಮಲಗಿದ್ದಾಳೇನೋ ಸೋಂಬೇರಿ ಅಂತ ಬೈಯೋಣ ಅಂದ್ಕೊಂಡು ಅವಳ ರೂಮಿಗೆ ಬಂದು ನೋಡಿದರೆ ಅವಳೂ ಇಲ್ಲ, ಅವಳ ಲಗೇಜ್ ಬ್ಯಾಗೂ ಇಲ್ಲ ಕಣೋ. ಹೇಳ್ದೆ ಕೇಳ್ದೆ ಯಾವನ ಜೊತೆನೋ ಓಡೋಗಿದ್ದಾಳೋ ಏನೋ ಎಂದಳು ನಂಜಮ್ಮ. ಅಮ್ಮ, ಗೌರಿ ಬಗ್ಗೆ ಆ ಥರ ಎಲ್ಲ ಹೇಳಬೇಡ. ಅವಳು ತುಂಬ ಒಳ್ಳೆ ಹುಡುಗಿ. ನಮ್ಮ ಮನೆಗೆ ಬಂದು ಇಷ್ಟು ದಿನ ಆಯಿತು. ಹೊರಗಡೆ ಎಲ್ಲಾದರೂ ಹೋಗಿರೋದನ್ನು ನೋಡಿದ್ದ? ಹೀಗಿದ್ದ ಮೇಲೆ ಯಾರ ಜೊತೆ ಓಡೋಗಿದ್ದಾಳೆ ಅಂತ ಹೀಗೆ ಹೇಳ್ತಾ ಇದ್ದೀಯಾ? ನೀನು ಈ ಥರ ಹೇಳೋದ್ರಿಂದ ನಮ್ಮ ಮನೆ ಮರ್ಯಾದೆನ ನೀನೇ ತೆಗೆದಂಗೆ ಅಲ್ವಾ ಎಂದನು ರಮೇಶ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಮನೆ ಕೆಲಸದ ಆಳು, ಅಮ್ಮೋರೆ, ಒಂದು ಕೆಲಸ ಮಾಡಿ, ಒಂದು ವೇಳೆ ನಿಮ್ಮ ಸೊಸೆ ಅವರ ತವರು ಮನೆಗೆ ಹೋಗಿದ್ರೆ ಅದಕ್ಕೆ ಯಾವುದಕ್ಕೂ ಒಂದ್ಸಲಿ ಫೋನ್ ಮಾಡಿ ವಿಚಾರಿಸಿ. ಯಾಕಂದರೆ ನಾನು ನೋಡಿದಂಗೆ ಗೌರಿ ಅಮ್ಮವರು ಆ ಥರ ಇರಲಿಲ್ಲ. ನಮ್ಮ ಜೊತೆ ಕೂಡ ತಲೆ ಎತ್ತಿ ಮಾತನಾಡಿದವರೇ ಅಲ್ಲ ಎಂದನು. ಏನೋ ಕೆಂಚ, ನಿನಗೆ ಸಂಬಳ ಕೊಡೋದು ನಾನಾ ಅವಳ? ಏನೋ ಇಷ್ಟೊಂದು ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀಯಲ್ಲ. ನಿನಗೆ ಸಂಬಳ ಕೊಡ್ತಾ ಇರೋದು ನನ್ನ ಮನೆ ಕೆಲಸ ಮಾಡೋದಕ್ಕೆ, ಅವಳನ್ನು ಹೊಗಳೋದಕ್ಕೆ ಅಲ್ಲ ಎಂದಳು ನಂಜಮ್ಮ. ಇನ್ನು ಮಾತನಾಡಿದರೆ ತನಗೆ ಉಳಿಗಾಲವಿಲ್ಲ ಅಂತ ಅರಿತ ಕೆಂಚ ಅಲ್ಲಿಂದ ತಲೆ ಬಗ್ಗಿಸಿಕೊಂಡು ಹೊರಗೆ ಹೋಗುತ್ತಾನೆ. ರಮೇಶ, ಕೆಂಚ ಹೇಳೋದು ಸರಿಯಾಗಿದೆ. ಒಂದು ಫೋನ್ ಮಾಡಿ ಕೇಳು. ಗೌರಿ ಅಲ್ಲಿಗೇನಾದರೂ ಹೋಗಿದ್ರೆ ಹೋಗಿ ಕರ್ಕೊಂಡು ಬರೋಣ ಎಂದನು. ಸರಿ, ನೀನು ಅದೇ ಥರ ಹೇಳ್ತಿದ್ದೀಯಾ ಅಂದಮೇಲೆ ಫೋನ್ ಮಾಡಿ ಕೇಳೇ ಬಿಡ್ತೀನಿ ಅಂತ ಹೇಳಿ ರಾಮಣ್ಣನ ನಂಬರ್ಗೆ ಫೋನ್ ಮಾಡುತ್ತಾಳೆ ನಂಜಮ್ಮ. ಗೌರಿ ಮತ್ತು ಮೇಷ್ಟ್ರು ಬಸ್ ಹತ್ತಿ ಕುಳಿತ ಮೇಲೆ ಗೌರಿ ಕೈಗೆ ಒಂದು ಕವರ್ ಕೊಡುತ್ತಾರೆ. ನೋಡು ಗೌರಿ, ಇದರಲ್ಲಿ ನಿನ್ನ TC, ಮಾಸ್ ಕಾರ್ಡ್ ಜೊತೆಗೆ ನಿನ್ನ ತಾಯಿ ಸೈನ್ ಮಾಡಿ ಕೊಟ್ಟಿರೋ ಚೆಕ್ಕು ಕೂಡ ಅದರಲ್ಲೇ ಇದೆ. ಜೋಪಾನವಾಗಿ ನಿನ್ನ ಬ್ಯಾಗಲ್ಲಿ ಇಟ್ಕೋ. ಸುಮ್ಮನೆ ನನ್ನ ಕೈಲಿ ಇದ್ದರೆ ಮರೆತು ಬಿಟ್ಟು ಕಷ್ಟ ಅಂತ ಹೇಳಿ ಕವರನ್ನು ಅವಳ ಕೈಗೆ ಕೊಡುತ್ತಾರೆ. ಮೇಷ್ಟ್ರಿಂದ ಕವರ್ ತೆಗೆದುಕೊಂಡ ಗೌರಿ ಅದನ್ನು ಜೋಪಾನವಾಗಿ ತನ್ನ ಬ್ಯಾಗ್ ಒಳಗಡೆ ಇಡುತ್ತಾಳೆ. ಶಾಮಣ್ಣ ಮೇಷ್ಟ್ರು ಹಳ್ಳಿಗೆ ಬಂದು 3 ವರ್ಷ ಕಳೆದಿತ್ತು. ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ಳಲು ತುಂಬ ಪ್ರಯತ್ನ ಪಡುತ್ತಲೇ ಇದ್ದರು. ಹಳ್ಳಿಯಿಂದ ಹಳ್ಳಿಗೆ ವರ್ಗಾವಣೆ ಮಾಡುವುದಕ್ಕೆ ಒಪ್ಪಿಕೊಳ್ಳುತ್ತಿದ್ದರೆ ಹೊರತು ಸಿಟಿಗೆ ವರ್ಗಾವಣೆ ಮಾಡಲು ಒಪ್ಪಿಕೊಂಡಿರಲಿಲ್ಲ. ಮಗಳ ಎಜುಕೇಷನ್ ಸಲುವಾಗಿ ಶಾಮಣ್ಣ ಮೇಷ್ಟ್ರು ಹೆಂಡತಿ ಹಳ್ಳಿಗೆ ಬರಲು ಒಪ್ಪದೆ ಸಿಟಿಯಲ್ಲೇ ಇದ್ದರು. ಅವರು ಹುಟ್ಟಿ ಬೆಳೆದಿದ್ದು ಬೆಂಗಳೂರೇ ಆದ ಕಾರಣ ಹಳ್ಳಿಯಲ್ಲಿ ಜೀವನ ನಡೆಸಲು ಅವರು ಸುತರಾಂ ಒಪ್ಪಲಿಲ್ಲ. ಅವರ ತಂದೆ ಮನೆ ಅಲ್ಲೇ ಇದ್ದ ಕಾರಣ ಮಾವನ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ರಜಾ ದಿನಗಳಲ್ಲಿ ಬಂದು ಹೋಗಿ ಮಾಡುತ್ತಿದ್ದರು.
3 ವರ್ಷಗಳ ಪ್ರಯತ್ನದ ಫಲವಾಗಿ ಶಾಮಣ್ಣ ಮೇಷ್ಟ್ರಿಗೆ ಬೆಂಗಳೂರಿಗೆ ವರ್ಗವಾಗಿತ್ತು. ಅದೇ ಧೈರ್ಯದ ಮೇಲೆ ಗೌರಿಯ ಓದಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವಳನ್ನು ಸಹ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದರು. ಅವರು ಮಾಡಿದ ಒಂದೇ ಒಂದು ತಪ್ಪು ಎಂದರೆ ಈ ವಿಚಾರನ ಅವರ ಹೆಂಡತಿಗೆ ತಿಳಿಸದೇ ಇದ್ದದ್ದು. ನಂಜಮ್ಮನ ನಂಬರಿಂದ ಫೋನ್ ಬರ್ತಾ ಇರೋದನ್ನು ನೋಡಿದ ರಾಮಣ್ಣ ಹೆಂಡತಿಗೆ, ನೋಡೆ ನಿನ್ನ ಅತ್ತಿಗೆ ಬೆಳಗ್ಗೆನೇ ಫೋನ್ ಮಾಡ್ತಾ ಇದ್ದಾಳೆ, ಅವರ ಮನೆನ ಯಾರಾದರೂ ರೈಟ್ ಹೇಳಿಬಿಟ್ರಾ ಹೇಗೆ ಎಂದನು. ಬೆಳಗ್ಗೆನೇ ಏನ್ರಿ ನಿಮ್ಮದು ಅಪಶಕುನದ ಮಾತು, ಅದೇನು ಅಂತ ಕೇಳಿ ಎಂದಳು ಜಾನಕಮ್ಮ. ಗೌರಿ ಬೆಳಗ್ಗೆ ಅಲ್ಲಿಂದ ಹೊರಟ ಮೇಲೆ ಸುಧಾ ಫೋನ್ ಮಾಡಿ ವಿಷಯ ತಿಳಿಸಿದ್ದಳು. ಜೊತೆಗೆ ಗೌರಿಗೆ ಕಾಣದೇ ಇರೋದಕ್ಕೆ ನಿಮಗೆ ಫೋನ್ ಮಾಡಿದರೂ ಮಾಡಬಹುದು, ಯಾವುದಕ್ಕೂ ಹುಷಾರಾಗಿರಿ, ಅಪ್ಪಿತಪ್ಪಿ ಬಾಯಿ ಬಿಟ್ಟು ಅವಳು ಓದೋದಕ್ಕೆ ಶಾಮಣ್ಣ ಮೇಷ್ಟ್ರ ಜೊತೆ ಬೆಂಗಳೂರಿಗೆ ಹೋಗಿರೋ ವಿಚಾರ ತಿಳಿಸುವುದಕ್ಕೆ ಹೋಗಬೇಡಿ, ನಿಮ್ಮ ಗಂಡನಿಗೂ ಕೂಡ ಅಂತ ಹೇಳಿ ಎಚ್ಚರಿಸಿದ್ದಳು. ಅವರು ಅಂದುಕೊಂಡಂತೆ ನಂಜಮ್ಮ ಫೋನ್ ಮಾಡಿದ್ದಳು. ಫೋನ್ ರಿಸೀವ್ ಮಾಡಿದ ರಾಮಣ್ಣ, ಏನೋ ಬೀಗುತಿಯವರು ಬೆಳಗ್ಗೆನೇ ಫೋನ್ ಮಾಡಿಬಿಟ್ಟಿದ್ದೀರಾ, ಏನು ಸಮಾಚಾರ ಎಂದನು. ಏನು ಸಮಾಚಾರನ, ನಿನ್ನ ಮಗಳು ನನ್ನ ಮನೆ ಬಿಟ್ಟು ನಿನ್ನ ಮನೆಗೆ ಬಂದು ಸೇರಿಕೊಂಡವಳೆ, ಎಲ್ಲ ಗೊತ್ತಿದ್ರೂ ಏನು ಗೊತ್ತಿಲ್ಲದೆ ಇರೋ ಥರ ನನಗೆ ಮಂಗನಾಟ ಆಡ್ತಾ ಇದ್ದೀಯಾ? ಮರ್ಯಾದೆಯಿಂದ ಈಗಲೇ ನಿನ್ನ ಮಗಳನ್ನು ಕರ್ಕೊಂಡು ಬಂದು ಮನೆಗೆ ಬಿಟ್ಟರೆ ಸರಿ, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ ಎಂದಳು ನಂಜಮ್ಮ. ಗೌರಿ ಅವರ ಮನೆಯಲ್ಲಿ ಇಲ್ಲ ಅಂತ ಕೇಳುತ್ತಿದ್ದಂತೆ ರಾಮಣ್ಣ ರಾತ್ರಿ ಕುಡಿದಿದ್ದ ನಶೆಯೆಲ್ಲ ಇಳಿದು ಹೋಗಿತ್ತು. ಏನು ಹೇಳ್ತಾ ಇದ್ದೀರಾ ನಂಜಮ್ಮ, ಗೌರಿ ಮನೆಯಲ್ಲಿಲ್ವಾ ಎಂದು ಆಶ್ಚರ್ಯದಿಂದ ಕೇಳಿದನು. ಅವಳು ನಮ್ಮನೆಯಲ್ಲಿ ಇದ್ದಿದ್ರೆ ನಾನು ಯಾಕೆ ಇಷ್ಟು ಬೆಳಗ್ಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ? ಮರ್ಯಾದೆಗೆ ಹೇಳ್ತಾ ಇದ್ದೀನಿ ರಾಮಣ್ಣ, ಇನ್ನು 1 ಗಂಟೆಯಲ್ಲಿ ಗೌರಿ ನಮ್ಮನೆಯಾಗೆ ಇರಬೇಕು ಎಂದು ಧಮಕಿ ಹಾಕುವಂತೆ ಹೇಳಿದಳು ನಂಜಮ್ಮ. ಅರೆ, ಇದೊಳ್ಳೆ ಕಥೆ ಆಯ್ತಲ್ಲ, ಅವಳು ನಮ್ಮಟ್ಟಿಗೆ ಬಂದಿದ್ರೆ ತಾನೇ ವಾಪಸ್ ಕಳಿಸ್ಕೊಡೋಕ್ಕೆ, ಅವಳು ಇಲ್ಲಿಗೆ ಬಂದೇ ಇಲ್ಲ. ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಬರ್ತಾ ಐತೆ. ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿ ಅದನ್ನು ನಮ್ಮ ತಲೆಗೆ ಕಟ್ಟೋಕ್ಕೆ ಈ ರೀತಿ ನಾಟಕ ಆಡ್ತಾ ಇದ್ದೀರಾ? ನೀವು ನಮಗೆ ಟೈಮ್ ಕೊಡೋದು ಏನು? ನಾನೇ ನಿಮಗೆ ಟೈಮ್ ಕೊಡ್ತೀನಿ. ನಾನು ನಿಮ್ಮ ಅಟ್ಟಿಗೆ ಬರುವಷ್ಟರಲ್ಲಿ ನನ್ನ ಮಗಳು ಅಲ್ಲಿರಬೇಕು, ಇಲ್ಲ ಅಂತ ಅಂದರೆ ನನ್ನ ಮಗಳನ್ನ ಕೊಲೆ ಮಾಡಿದ್ದೀರಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ತಾನು ಕೂಡ ಧಮಕಿ ಹಾಕುವಂತೆ ಹೇಳಿದನು ರಾಮಣ್ಣ. ರಾಮಣ್ಣನ ಮಾತಿನಿಂದಲೇ ನಂಜಮ್ಮನಿಗೆ ಗೌರಿ ಅಲ್ಲಿಗೆ ಹೋಗಿಲ್ಲ ಅನ್ನೋದು ಖಾತ್ರಿಯಾಗಿತ್ತು. ರಾಮಣ್ಣ ಯಾವಾಗ ನಾನು ಬರುವಷ್ಟರಲ್ಲಿ ಗೌರಿ ಅಲ್ಲಿರಬೇಕು, ಇಲ್ಲ ಅಂತ ಅಂದರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದನೋ ಆಗಲೇ ನಂಜಮ್ಮನಿಗೆ ಭಯ ಶುರುವಾಗಿತ್ತು. ಆ ಮಾತನ್ನು ಕೇಳಿದ ಜಾನಕಮ್ಮನಿಗೂ ಕೈಕಾಲುಗಳಲ್ಲಿ ನಡುಕ ಉಂಟಾಯಿತು. ಮೊದಲೇ ತನ್ನ ಗಂಡ ಮೆಂಟಲ್ ಥರದವನು, ಬೇಕಾದರೆ ಕಂಪ್ಲೇಂಟ್ ಕೊಟ್ಟರೂ ಕೊಡಬಹುದು, ಆಗ ನಿಜ ಹೊರಗೆ ಬಂದೇ ಬರ್ತದೆ. ಈಗ ಏನಪ್ಪ ಮಾಡೋದು ಅಂತ ಯೋಚಿಸಲು ಶುರು ಮಾಡಿದಳು ಜಾನಕಮ್ಮ. ಗೌರಿ ಕಾಣಿಸ್ತಾ ಇಲ್ಲ ಅನ್ನೋ ವಿಚಾರ ತಿಳಿದ ರಾಮಣ್ಣ ತಕ್ಷಣ ನಾರಾಯಣನಿಗೆ ಫೋನ್ ಮಾಡುತ್ತಾನೆ. ಏನೇ ಪದ್ಮ, ನಿನ್ನ ಮೈದ ಬೆಳಗ್ಗೆನೇ ಫೋನ್ ಮಾಡ್ತಾವನೆ, ಹೆಂಡತಿ ಕೊಟ್ಟಿದ್ದ ಕಾಫಿ ಕುಡಿಯುತ್ತಾ ಕೇಳಿದರು ನಾರಾಯಣ. ಇಷ್ಟು ಬೆಳಗ್ಗೆನೇ ಫೋನ್ ಮಾಡಿದ್ದಾರೆ ಅಂದರೆ ಏನೋ ಮುಖ್ಯವಾದ ವಿಚಾರ ಇರಬೇಕು ಕಣ್ರಿ, ಅದೇನು ಅಂತ ಕೇಳಿ ಎನ್ನುತ್ತಾರೆ ಪದ್ಮಮ್ಮ. ಆ ಹೆಂಡ ಕುಡುಕನಿಗೆ ಏನು ಮುಖ್ಯವಾದ ವಿಚಾರ ಇರುತ್ತೋ ಏನೋ ಅಂತ ಗೊಣಗಿಕೊಂಡು ಫೋನ್ ರಿಸೀವ್ ಮಾಡುತ್ತಾರೆ. ಆ ಕಡೆ ವಿಚಾರ ಕೇಳುತ್ತಿದ್ದಂತೆ ನಾರಾಯಣನಿಗೆ ದಿಗಿಲು ಬಡಿದಂತೆ ಆಗಿತ್ತು. ಏನೋ ಹೇಳ್ತೀಯದ್ಯಾ ರಾಮಣ್ಣ, ದಿಟ ಏನ್ಲ ಎನ್ನುತ್ತಾರೆ. ಹೌದು ಕಣಣ್ಣ, ಯಾಕೋ ನನಗೆ ಶಾನೆ ಭಯ ಆಯ್ತಾ ಇದೆ, ನೀನು ನನ್ನ ಜೊತೆ ಬಾ ಎಂದನು ರಾಮಣ್ಣ. ಸರಿ, ನೀನೇನು ದಿಗ್ಲು ಬೀಳಬೇಡ, ನಾನು ಕೂಡ ಬರ್ತೀನಿ ಅಂತ ಹೇಳಿದವರೇ ಫೋನ್ ಕಟ್ ಮಾಡಿ ಹೆಂಡತಿಯ ಕಡೆ ತಿರುಗಿ ರಾಮಣ್ಣ ಹೇಳಿದ ವಿಚಾರವನ್ನು ಹೇಳುತ್ತಾರೆ.
ಅಯ್ಯೋ ಶಿವನೇ, ಇದೇನಪ್ಪ ಆಯಿತು? ಯಾವುದಕ್ಕೂ ಆ ನಂಜಮ್ಮನ್ನ ನಂಬೋಕೆ ಆಗೋದಿಲ್ಲ. ನೀವು ಸರಿಯಾಗಿ ವಿಚಾರಿಸಿ ಗೌರಿ ಎಲ್ಲವಳೆ ಅಂತ ತಿಳ್ಕೊಂಡು ಬನ್ನಿ ಎನ್ನುತ್ತಾರೆ ಪದ್ಮಮ್ಮ. ಶಾಮಣ್ಣ ಮೇಷ್ಟ್ರು ಗೌರಿಯನ್ನು ಮನೆಗೆ ಕರೆದುಕೊಂಡು ಬರುವಷ್ಟರಲ್ಲಿ ಬೆಳಗ್ಗೆ 8 ಗಂಟೆ ಆಗಿತ್ತು. ಕೆಲಸಕ್ಕೆ ಹೋಗುವವರು, ಶಾಲೆಗೆ ಹೋಗುವವರು ತರಾತುರಿಯಲ್ಲಿ ರೆಡಿಯಾಗುತ್ತಿದ್ದರು. ಹೊರಗೆ ಬೆಲ್ ಸೌಂಡ್ ಕೇಳಿ ಶಾಮಣ್ಣನ ಹೆಂಡತಿ, ನಿಮ್ಮಪ್ಪ ಬಂದರು ಅಂತ ಅನಿಸುತ್ತೆ ಅಂತ ಹೇಳಿ ಹೋಗಿ ಬಾಗಿಲು ತೆರೆದರು. ಪರವಾಗಿಲ್ಲ ಕಣ್ರಿ, ಹೇಳಿದ ಟೈಮ್ಗಿಂತ ಬೇಗ ಬಂದುಬಿಟ್ಟಿದ್ದೀರಾ ಅಂತ ಹೇಳಿಕೊಂಡೇ ಗಂಡನ ಪಕ್ಕದಲ್ಲಿ ನಿಂತಿದ್ದ ಚಿಕ್ಕ ಹುಡುಗಿಯನ್ನು ನೋಡಿದರು. ಯಾರಿದು ಈ ಹುಡುಗಿ ಎಂದು ಗಂಭೀರವಾಗಿ ಕೇಳಲು, ಎಲ್ಲನೂ ನಿನಗೆ ಹೊರಗೆ ನಿಂತು ಹೇಳಬೇಕೇನೆ, ಒಳಗಡೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ, ಆಮೇಲೆ ನಿಂದು ಏನೇ ಪ್ರಶ್ನೆ ಇದ್ದರೂ ಕೇಳುವಂತೆ, ನಡೆ ಒಳಗಡೆ ಎಂದು ಹೆಂಡತಿಯ ಕೈ ಹಿಡಿದುಕೊಂಡು ಒಳಗೆ ಬಂದಿದ್ದರು. ಆಗಲೇ ಶಾಮಣ್ಣ ಅವರ 2 ಮಕ್ಕಳು ಶಾಲೆಗೆ ಹೋಗಲು ತಿಂಡಿ ತಿನ್ನುತ್ತಾ ಕುಳಿತಿದ್ದರು. ಗೌರಿಯ ಕಡೆ ತಿರುಗಿದ್ದ ಶಾಮಣ್ಣ ಮೇಷ್ಟ್ರು, ಗೌರಿ, ಅದೇ ಬಚ್ಚಲ ಮನೆ, ಹೋಗಿ ಕೈಕಾಲು ತೊಳ್ಕೊಂಡು ಬಾ, ಮೊದಲು ತಿಂಡಿ ತಿನ್ನುವಂತೆ ಎಂದರು. ಅಷ್ಟರಲ್ಲಿ ಒಳಗಡೆ ಇದ್ದ ಶಾಮಣ್ಣ ಮೇಷ್ಟ್ರು ಅತ್ತೆ ಮಾವ ಕೂಡ ಅಳಿಯನ ಧ್ವನಿ ಕೇಳಿ ಹೊರಗೆ ಬರುತ್ತಾರೆ. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.